ಅಪ್ಪ ನಾನು ಹೋಗಿ ಬರ್ತೇನಪ್ಪ. ನಗಡ ಹಾ ಸ್ವಲ್ಪ ಮಾತಾಡೋದಪ್ಪ. ಏನು ಏನಂತಂದ್ರೆ ನೋಡು, ನಿಮ್ಮ ಅವನು ತೀರ್ಕೊಂಡು 6-8 ವರ್ಷ ಆಯ್ತು. ಹೌದಾ? ಆಯ್ತಪ್ಪ. ನನಗೂ ಈಗ ವಯಸ್ಸಾಗಿರ್ತದೆ. ಈಗ ನಾನು ಇನ್ನು ಎಷ್ಟು ದಿವಸ ನನಗೂ ಹಿಂಗೆ ವಿಚಾರ ಬರಾಕತ್ತವ. ಅದಕ್ಕೆ ಈ ನಮ್ಮ ಆಸ್ತಿ ಏನೈತಲ್ಲ, ನಿಮ್ಮ 3 ಮಂದಿಗೆ ಹಂಚ್ಕೊಳ್ಬೇಕು ಅನ್ನೋ ವಿಚಾರನ ನಾನು ಕೊಡ್ತೇನೆ. ಮತ್ತು ನಿಮ್ಮ ಮಾಡ ನೋಡಿದ್ರೆ ಅಲ್ಲೇ ವಿದೇಶದಾಗ ಕುಂತ್ಬಿಟ್ಟ. ಮತ್ತು ನಿಮ್ಮ ಅಕ್ಕ ಅಕ್ಕಿ ಲಗ್ನ ಮಾಡಿ ಕೊಡ್ತೀವಿ, ಅಕ್ಕಿ ಅಲ್ಲಿ ಬಿಟ್ಟಾಳ. ಪಾಪದ ಗಂಡ ಕೂಡ ಆರಾಮದಾಳ. ಮತ್ತು ನನ್ನ ಏನಾರು ಹೆಚ್ಚು ಕಡಿಮೆ ಆದ್ರೆ ಬ್ಯಾಡ, ನಿಮ್ಗೆ ತ್ರಾಸ ಆಗಬೇಕು. ಈ ನಮ್ಮ ಆಸ್ತಿ ಏನೈತಲ್ಲ, ಈ ಆಸ್ತಿನೆಲ್ಲ ಸಮವಾಗಿ 3 ಭಾಗ ಮಾಡಿ ನಿಮ್ಮ ಹೆಸರಿಗೆ ಹಚ್ಚಿ ಲಿಖಿತ ರೂಪದಿಂದ ಏನಾದ್ರು ಕೊಡಬೇಕು. ಅಂದ್ರೆ ಬಿಲ್ ಅಂತಾರಲ್ಲ, ಆ ಬಿಲ್ ಮಾಡಬೇಕು ಅನ್ನೋದು ನನ್ನ ತಲೆ ಭಾಳ ಕೆಳಗಡೆ. ಅದಕ್ಕೆ ನನ್ನ ತಲೆಯಾಗ ಭಾಳ ಬರತ್ತೆ. ಅಲ್ಲಪ್ಪ, ಈ ವಿಚಾರದಾಗ ಹೋಗಿ ಯಾರಾದ್ರೂ ನಿನಗೆ ಏನಾದ್ರು ಅಂದ್ರ ಯಾರಿಲ್ಲಪ್ಪ, ಹಂಗೇನಿಲ್ಲ. ನನಗೆ ವಯಸ್ಸಾಗೈತಲ್ಲ, ಅದಕ್ಕೆ ನಾನು ವಿಚಾರ ಮಾಡಕತ್ತೀನಿ. ಏನಿಲ್ಲ. ಅಲ್ಲ, ಈಗ ಇದ್ದ ನಿನ್ನ 3 ಮಕ್ಕಳರಲ್ಲಿ ನೀ ಭಾಗ ಮಾಡೋನು ಅಂತಿ. ಆಯ್ತು, ಈಕಿನೂ ಊರಿಗೆ ಹೋಗಿದಾಳ. ನಿನ್ನ ಸೊಸಿ ಪ್ರೇಮ, ಆಕಿನೂ ಬರ್ಲಿಕ್ಕೆ ಹೇಳ್ತೇನೆ. ಈ ವಿಷಯವಾಗಿ ನಾನು ಅಣ್ಣನ ಕೂಡ ಮಾತಾಡ್ತೇನೆ, ಮತ್ತ ಅಕ್ಕನ ಕೂಡ ಮಾತಾಡ್ತೇನೆ. ನಂತರದಲ್ಲಿ ವಿಚಾರ ಮಾಡಿ ಇದನ್ನ ನಿನ್ನ ಇಚ್ಛೆ ಹಂಗ ನಿನಗೆ ಹೇಗೆ ತಿಳಿತೈತಿ ಆ ರೀತಿ ಭಾಗ ಮಾಡಿ ಹಂಚ್ಕೊಡ್ರಿ. ಅದರಲ್ಲಿ ನನಗೆ ಅಭ್ಯಂತರ ಏನು ಇಲ್ಲ. ನನಗೆ ಏನಿಲ್ಲ, ಏನಿಲ್ಲ. ಇದು ಆಸ್ತಿ ಏನೈತಲ್ಲ, ನೀವು 3 ಮಂದಿಗೆ ನಾ ಹಂಚಿಕೊಟ್ಬಿಟ್ಟು ಸಂಭಾಗ ಮಾಡಿ ಹಚ್ಚಿನಿ ಅಂದ್ರೆ ನನಗೂ ಚಿಂತೆ ಇರೋದಿಲ್ಲ. ಈ ಒಂದು ವಿಷಯಕ್ಕಾಗಿ ನಾನು ನಮ್ಮ ವಕೀಲಿಗೂ ಕೇಳೇನಿ. ಅವ ವಿಚಾರ ಮಾಡ್ಕೊಪ್ಪ ಅಂದಾನ. ಅದಕ್ಕೆ ನೀನು ವಿಚಾರ ಮಾಡಿದ್ದೆ. ಈಗ ಇದಕ್ಕೆ ನೀ ಏನಂತಿ? ಏನ್ ನಂದೇನು ಅಭ್ಯಂತರ ಇಲ್ಲಪ್ಪ. ಏನಿಲ್ಲ, ನೀ ಹೇಗಾದ್ರೂ ಮಾಡ. ನಮ್ಮ ಮಕ್ಕಳು ಆರಾಮಿಲ್ಲ ಅನ್ನೋದು ಅಷ್ಟೇ. ಇಲ್ಲ ಇಲ್ಲ, ನಂದೇನು ಅಭ್ಯಂತರ ಇಲ್ಲ. ನಾ ಬರ್ಲಪ್ಪ, ಟೈಮ್ ಆಗೈತಿ. ಸರಿ. ಹಲೋ. ಅಪ್ಪಗ ಬಾಳ ಬೇಜಾರದನಪ್ಪ. ಆಸ್ತಿ ವಿಚಾರವಾಗಿ ಏನಾರ ಅಂತ ಹೇಳಿ ಮನೆಗೆ ಹೋಗಿ ನೀನ್ ಊರಿಗೆ. ಏನ್ ಮಾತಾಡಿಲ್ರಿ? ನಿಮ್ ಅಣ್ಣಾಗ ನಿಮ್ ಅಕ್ಕಾಗ ಪಾಲ್ ಕೊಡ್ತಾರಂತ್ರಿ ಅಷ್ಟಾಗ. ಅದಕ್ಕ ಅವ್ರಿಗೆ ಯಾಕೆ ಅಷ್ಟು ಕೊಡ್ತೀರಿ? ಅವ್ರಿಗೆ ಎಜುಕೇಶನ್ಗೆ, ಅವ್ರಿಗೆ ಮದ್ವಿಗೆ ಎಲ್ಲಾ ಆಡಂಬರದಿಂದ ಮದ್ವಿ ಎಲ್ಲಾ ಮಾಡಿ ಕಳ್ತೀರಿ. ನಾವ್ ಇನ್ನೋರ್ ಇಲ್ಲೇ ಇರ್ತೀವಿ, ನಮಗೂ ಒಂದ್ ಸ್ವಲ್ಪ ಬೇಕಲ್ಲ ಅಂತ ಇಷ್ಟ ಪ್ರಶ್ನೆ ಮಾಡಿದ್ ನೋಡ್ರಿ, ಮತ್ತೇನಿಲ್ಲ. ಹಾಗ್ಯಾಕ ಅನ್ನಕ್ ಹೋಗಿದ್ದಿ? ಅವ್ರಿಗೆ ಕೊಡ್ತಾರಂತ್ರಿ. ಅದಕ್ಕ ಅದಷ್ಟೇ ಪ್ರಶ್ನೆ ಮಾಡಿ ಬಂದೇನ್ರಿ, ಮತ್ತೇನು ಮಾತಾಡಿಲ್ರಿ ನಾವು. ಹೌದಾ? ಆಯ್ತಾಯ್ತು. ಇಲ್ಲ ಕೊಂಡ ನೀವ ನಗಪ್ಪ. ಓ, ಯಾಕೋ ಯಾಕಡೆ ಹೊಂಟಿ? ಇಲ್ಲೇ ಈ ಕಡೆ ಹೊಂಟಿದ್ದೆ ತೋಳಪ್ಪ. ಬಾರ ಮರ ಬಾ ಇಲ್ಲ. ಯಾಕೋ ತಲಿ ಬಿಸಿ ಆದಂಗಾಗೈತಿ. ಅಲ್ಲ ಅಂತದೇನ ತೋಮರ ನಿನಗ? ಏನಿಲ್ಲಪ್ಪ, ಬಾ ಕುಂದ್ರ ಬಾ. ಈ ಆಸ್ತಿ ವಿಚಾರವಾಗಿ ಯಾಕ ಏನು ನಮ್ಮ ತಂದೆಯವರು ಆಸ್ತಿನ ಸಮಪಾಲು ಮಾಡ್ತೇನೆ ಅಂತ ಹೇಳಕತ್ತಾರ. ನಿಮ್ಮ ಇದಕ್ಕ ನಿಮ್ಮ ಅಣ್ತಮ್ರಗ ನಿಮ್ಮ ಅಣ್ಣ ಪರಂದಗಲ್ಲ? ಹೌದು. ಅಲ್ಲ, ಪರಂದಾಗ ರಗಡ ಆಸ್ತಿ ಮಾಡ್ಕೊಂಡದ. ಹೌದಪ್ಪ, ಅದಕ್ಕ ನನ್ನ ಸಮ್ಮತಿ ಐತಿ. ಆದ್ರ ನನ್ನ ಹೆಂಡತಿ ಹೇಳ್ತಾಳ, ಅವ್ರಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಯಾನ ನಿಮ್ಮಪ್ಪ. ಅಲ್ದ ನನ್ನ ಅಕ್ಕನ ಮದುವೆಗೂ ವಿಜೃಂಭಣೆಯಿಂದ ಮಾಡ್ಯಾನ. ಹೌದು, ಅವ್ರಿಗೆ ಸಮಪಾಲ ಯಾಕ, ನಿಮಗೇನು ಮಾಡ್ಯಾರ? ಅಲ್ಲ ಇದ್ರಾಗ ನಮ್ ತಂಗಿ ಕೇಳಿದ್ರಾಗ ಏನ್ರ ತಪ್ಪೈತ್ರಪ್ಪ? ಅಲ್ಲ, ಅದಕ್ಕ ನನಗ ಏನಾಗೈತಿ ಅಂತಂದ್ರ ಹುಚ್ಚಿಡ್ದಂಗ ಆಗೈತಿ. ಇದ್ರ ವಿಚಾರದಾಗ ನೀ ಏನಂತೀಪ? ಅಲ್ಪ ನಾ ಅನ್ನೋದಲ್ಲ, ನೀ ಇಡೀ ಊರ್ ಮಂದಿನ ಕೇಳ. ಇಡೀ ಊರ್ ಮಂದಿನೂ ಅದನ್ನ ಹೇಳ್ತಾರ. ಏನಂದ್ರ ನೋಡಪ್ಪ, ರಗಡ ಖರ್ಚು ಮಾಡ್ಯಾನ ನಿಮ್ಮ ಅಣ್ಣ ನಿಮ್ಮ ಅಕ್ಕನ ಸಂಬಂಧ. ನಿನ್ನ ಸಂಬಂಧ ಏನು ಖರ್ಚು ಮಾಡಿಲ್ಲ. ನಿನ್ನ ಸಾಲಿನೂ ಬಾ ಕಲ್ತಿಲ್ಲ, ದಡ್ಡದಿ ಅಂತೇಳಿ ನಿನ್ನ ಸಾಲಿನೂ ಬಾ ಕಲ್ಸಿಲ್ಲ. ಅಲ್ಲಿ ಎಲ್ಲಾ ನಿನ್ಗ ಅಲ್ಲೇ ನುಕ್ಸಾನ್ ಆಗೈತಿ.
ಈಗ ಒಂದ್ ವಿಚಾರ ನಾನು ಹೇಳೋದಂದ್ರ ನೀನು ಹೋಗ ನೀನ್ ನಿಮ್ಮ ಅಪ್ಪಗ ಇದ್ರ ಹೇಳ್ಬಿಡಿಗ ಏನ ಏನಿಲ್ಲಪ್ಪ ಆಸ್ತಿ ಅವ್ರಿಗೆಲ್ಲ ರಗಡ ಐತಿ ಅಕ್ಕಗನು ರಗಡ ಐತಿ ನಮ್ಮ ಅಣ್ಣಗೂ ರಗಡ ಐತಿ ಇಲ್ಲಿ ಕಡಿಮೆ ಇದ್ದಾವಂದ್ರ ನಾನ್ ಏನ್ ಆಸ್ತಿ ಉಳ್ದತ್ತಲ್ಲ ಇದೆಲ್ಲಾ ಆಸ್ತಿ ನನ್ನ ಹೆಸರಿಗೆ ಬರೀ ಅಂತೇಳಿ ನೀನು ಪಟ್ ಹಿಡಿದ್ರ ನಿನ್ನ ಬಾಳೆ ನಿನ್ನ ಮಕ್ಕಳ ಬಾಳೆ ಚಂದಕ್ಕತಿ ನಾಗಪ್ಪ ಕಾಲ ಬಹಳ ಸೂಕ್ಷ್ಮ ಐತು ನಿನಗ ತಿಳುವಳಿಕೆ ಬರವಾರ್ತ ನಿನಗಿನ್ನ ನನಗ ಹೆಂಗಾಗೈತಿ ಅಂತಂದ್ರ ಅಡಕೊತ್ನ್ಯಾಗ ಅಡಿಕ್ ಸಿಕ್ಕಂಗ ಆಗ್ಯಾನ ನಾನು ಮತ್ತ ನೀನ್ ಪರಿಸ್ಥಿತಿ ಹಂಗಾಗೈತಿ ಈಗ ಆ ಕಡೆ ಬಿಸಿ 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 ಆಕತಿ ಮತ್ತ ಅಲ್ಲಪ್ಪ ಮತ್ ಅಲ್ವಾ ನೀ ಅವ್ರು ಹೇಳ್ದಂಗೆಲ್ಲ ಕುಣ್ಕೊಂಡ್ ಹೊಂಟ್ರ ಮತ್ ನಿನ್ ತಲೆ ಬಿಸಿ ಆಗೋದ್ ಬಿಡ್ತೈತನ ನೀ ವಿಚಾರ ಮಾಡ್ಬೇಕ ನೀನು ಹೆಂಡ್ರ ಅದಾರ ಮಕ್ಳು ಅದಾರ ಮಕ್ಳು ಇದೆಲ್ಲ ತುಟ್ಟಿ ಕಾಲ ಎಲ್ಲ ಹೋಗಿ ಹೇಳ್ತೇನೆ ನೋಡಪ್ಪ ನನ್ನ ಅಣ್ಣಗ ಸಾಕಷ್ಟು ಖರ್ಚು ಮಾಡಿ ಹೌದ್ ಮತ್ತ ಡಾಕ್ಟರ್ಕಿ ಮಾಡ್ಸಿದ್ ಹೌದ್ ಡೊನೇಷನ್ ಬೇರೆ ಕೊಟ್ಟಾನ ಅವ ಫಾರಿನ್ ನಾಗ ಹೋಗಿ ಬಂಗ್ಲೆ ಕಾರು ಅಂತ ಹೇಳಿ ಅವ ಆರಾಮಾಗ ರಗುಡು ಅಕ್ಕನ ಮದುವೆನು ಭಯಂಕರ ವಿಜೃಂಭಣೆಯಿಂದ ಮಾಡಿದಿ ಹುಲ್ಲು ಮಾಡ್ಯಾನಲ್ಲ 3 ಮಂದಿ ಹೌದು ಮತ್ತ ಆಕಿ ಮನಿ ಕಟ್ಟುವ ಹೊತ್ನಾಗ ರೊಕ್ಕ ಕೊಟ್ಟ ನಮ್ಮಪ್ಪ ಕೊಟ್ಟಾನ ನಾನು ಇದ್ನೆಲ್ಲ ಅವತ್ತ ಹೌದು ಹಿಂಗಿರುವಾಗ ನಾ ಹೆಂಗ 3 ಭಾಗ ಮಾಡಕ ಅನುಕೂಲ ಮಾಡಿಕೊಡ್ಲಿ ಅವ್ರಿಗೆ ಮತ್ ಮಾಡಕ್ ಹೇಳ್ತಿ ಅಲ್ಲ ನನ್ನ ಹೆಂಡತಿಗೂ ಹೆಂಡತಿ ಹೇಳಿದ್ದು ಕರೆಕ್ಟನ ಮತ್ತ ಅಲ್ಲ ಯಾಕೆ 3 ಮಂದಿನ ಕೇಳ್ಕೊತ ಹೋಗನಿ ನಾಗಪ್ಪನ ಇದನ್ನ ಹೇಳ್ತಾರಪ್ಪ ಪರಮಾತ್ಮ ನಿನಗ ತಲಿ ಬಾಳ ಕೆಡಿಸ್ಕೊಳಲ್ಲ ಇಲ್ಲ ಇವತ್ತೊಂದು ಗಟ್ಟಿ ನಿರ್ಧಾರ ನೀ ಮಾಡ್ಲಿಲ್ಲ ಮಾಡ್ತೇನೆ ಮಾಡ್ಲಿಲ್ಲ ಅಂದ್ರೆ ಹೋಗ್ಕತ್ತೋ ನಿನ್ ಬಾಳೆ ಎಲ್ಲ ಅದೇ ಹೈದರಾಬಾದ್ ಹೋಗ್ಕತ್ತೋಣ ಈಗ ಅಪ್ಪನ ಮಾರಿ ನೋಡಿದ್ನಿ ಅಂತಂದ್ರ ನಾ ಆಸ್ತಿ ಕಳ್ಕೊಂತೇನಿ ಹೌದು ನಿನ್ನ ಮಕ್ಕಳು ಹೆಂಡ್ರ ಮುಂದೆ ನಿನ್ ಮರ್ಯಾದೆ ಹೋಗ್ಕತಿ ಇಲ್ಲ ಇದಕ್ಕೆ ಅವಕಾಶ ಮಾಡಿ ಕೊಡುದಿಲ್ಲ ಬೇಡ ನೀ ನಾನು ನನ್ನ ಹೆಂಡತಿ ಊರ್ಲಿಂದ ಬರುವುದ್ರೊಳಗಾಗ ಶುದ್ಧ ಮಾಡಿಬಿಡಿದ್ರೆ ಶುದ್ಧ ಮಾಡ್ಬಿಡ್ತೇನೆ ಅಪ್ಪಗ್ ಈಗ ಹೋಗ್ತೇನೆ ನಾನು ಹೋಗ ನಂದು ತಲಿ ಬಹಳ ಬೇಸರ ಆಗಿಬಿಡ್ತತಿ ಆಯ್ತು ಶೀಘ್ರಮ್ಮ ಕೇಳಿಲ್ಲ ಒಳ್ಳೆ ಕೆಲ್ಸಕ್ಕೆ ಎಂದು ತಡ ಮಾಡಬಾರ್ದ ಈಗ ಜೈ ಅಂತ ಒಳ್ಳೇದಾಗ್ಲೂ ಪರಮಾತ್ಮ ನಿನ್ಗೆ ಆಶೀರ್ವಾದ ಮಾಡಿ ಹೋಗ್ಬಾ ನನ್ನ ಹೆಂಡತಿ ಕರೆಕ್ಟ್ ಐತಿ ನಮ್ಮ ಗೆಳೆಯನು ಅದನ್ನ ಹೇಳಿದ್ರು ಇದರೊಳ್ಳಿ ಅವರ ಹೇಳಿದ್ದನ ಸರಿ ನಮ್ಮ ಅಪ್ಪಗ ಕರೆಕ್ಟ್ ಆಗಿ ಹೇಳ್ಬೇಕು ಈ ವಿಷಯದಾಗ ಅಂದ್ರೆ ಅವನಿಗೆ ಅರ್ಥ ಆಗ್ತೈತಿ ಅಪ್ಪ ಏ ಅಪ್ಪ ಓ ಬಂದೆ ಬಾಗಲ್ ತೆಗಿಪ್ಪ ಯಾಕೋ ಹಾಗಣ ಯಾಕೆ ಇಷ್ಟ ಸಿಟ್ಟಾಗಿ ಯಾಕಿಲ್ಲಪ್ಪ ಈ ನಿನ್ನ ನಿರ್ಧಾರ ಸರಿ ಇಲ್ಲ ಈ ಆಸ್ತಿ ಹಂಚಿಕೆ ವಿಷಯವಾಗಿ 3 ಸಮಭಾಗ ಮಾಡ್ತೇನೆ ಅಂದಿಯಲ್ಲ ಹೌದು ಅದು ಸರಿ ಇಲ್ಲ ಹೌದು ಯಾಕೆ ಸರಿ ಇಲ್ಲ ಎಲ್ಲ ಒಟ್ಟು 3 ಮಕ್ಕಳಂತ 3 ಸಮಭಾಗ ಮಾಡಿದ್ರೆ ತಪ್ಪೇನೈತಿ ಅಲ್ಲಪ್ಪ ನನ್ನ ಅಣ್ಣನಿಗೆ ಓದಿಸಲಿಕ್ಕೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿದ್ರಿ ಅಲ್ಲಿಂದ ನನ್ನ ಡೊನೇಷನ್ ಕೊಟ್ಟು ಬೇರೆ ಅವನಿಗೆ ದೊಡ್ಡ ಡಾಕ್ಟರ್ನಾಗಿ ಮಾಡಿ ಫಾರಿನ್ ನಲ್ಲಿ ಅವನು ಕಳಿಸಿದಿ ಅಲ್ಲದ ನನ್ನ ಅಕ್ಕನ ಮದುವೆಗೆ ಅಂತ ಹೇಳಿ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಮದುವೆ ಮಾಡಿ ಕೊಡುವುದಲ್ಲ ನನ್ನ ಅವ್ರ ಮನೆ ಹಿಡಿಲಿಕ್ಕೂ ಕೂಡ ಸಾಕಷ್ಟು ಸಹಾಯ ಮಾಡಿ ಆದ್ದರಿಂದ ಈ ಆಸ್ತಿಯಲ್ಲಿ 3 ಪಾಲು ಮಾಡೋದು ಸಮಂಜಸ ಅಲ್ಲ, ಇದು ಸರಿ ನಿರ್ಧಾರ ಅಲ್ಲ. ಅದಕ್ಕೆ ನಿನ್ನ ಈ ಆಸ್ತಿಯಲ್ಲಿ ನನಗೆ ಈಗ ಆಸ್ತಿಯನ್ನ ಬರ್ಕೊಡ್ಬೇಕು ನೀನು. ಮಕ್ಕಳು 3 ನಾನು 3 ಮಕ್ಕಳು 3 ಮಭಾಗ ಮಾಡ್ಬೇಕಲ್ಲ. ಅದಂಗಾಗತ್ತಪ್ಪ, ನನಗ ಖರ್ಚು ಮಾಡಿದ್ದೇನೇ ಇಲ್ಲ ನೀನು, ನನಗ್ ಖರ್ಚು ಮಾಡಿಲ್ಲ, ಅವ್ರಿಗೆ ಬೇಕಾದಷ್ಟು ಖರ್ಚು ಮಾಡಿದಿ. ಈಗ ಸಮಭಾಗ ಅಂತಂದ್ರೆ ಅದರ ಅರ್ಥ ತಪ್ಪಾಗುದಿಲ್ಲ. ನನಗ ಅನ್ಯಾಯ ಆಗತ್ತ, ನನಗ ಅನ್ಯಾಯ ಆಗತ್ತ ಅಲ್ಲಪ್ಪ. ಇದು ನಿನ್ನ ನಿರ್ಧಾರ, ಕೊನೆ ನಿರ್ಧಾರನಾ? ಇದು ಕೊನೆ ನಿರ್ಧಾರ ಕೊನೆ ನಿರ್ಧಾರ ಅಂತಂದ್ರೆ ನಾನು ಒಂದು ನಿರ್ಧಾರಕ್ಕೆ ಬರ್ತೇನೆ. ಈ ಮನೆ ಐತಲ್ಲ, ಈ ಮನೆ ಒಳಗೆ ನೀನೇ ಇರ. ನಾನು ನನ್ನ ಪಾಲಿಗೆ
ಏನು ಬರ್ತೈತಿ ಅದನ್ನ ತಗೊಂಡು ಹೋಗ್ಲಿಕ್ಕೆ ನಾನು ಆಗುದಿಲ್ಲ. ನಾನು ಮನೆ ಬಿಟ್ಟು ಹೋಗ್ತೇನೆ. ಹಾ, ಬೇಡಪ್ಪ. ಇಲ್ಲ, ಈ ಮನೆ ಒಳಗೆ ನೀನೇ ಇರು. ನಿನ್ನ ಮಗ ಸತ್ತಾನ ಅಂತ ಹೇಳು. ಬಿಡಪ್ಪ. ಅಪ್ಪ, 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 ಓದೋಣಪ್ಪ, ಓದೋಣಪ್ಪ. ಆಸ್ತಿಯ ವಿಚಾರವಾಗಿ, ಆಸ್ತಿಗಾಗಿ ಹೆಂಡತಿ ಬೇರೆಯವರ ಮಾತು ಕೇಳಿ ತಂದೆಯ ವೃತ್ತಿಗೆ ಕಾರಣ ಹೋದ್ರೆ ಅಯ್ಯೋ ವಿಧಿ. ಜಗತ್ತಿನಲ್ಲಿ ಎಲ್ಲವನ್ನು ಗಳಿಸಬಹುದು, ಏನನ್ನಾದರೂ ಸಂಪಾದಿಸಬಹುದು, ತಂದೆ ತಾಯಿಗಳನ್ನು ಮಾತ್ರ ಸಂಪಾದಿಸಲು ಸಾಧ್ಯವಿಲ್ಲ ತಂದೆ. ಇಲ್ಲ ಇಲ್ಲ, ನಾನು ಈಗ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ತಂದೆಗೆ ಸಾವಿಗೆ ಕಾರಣರಾದ ನನ್ನ ವಿಷಯ ತಿಳಿಸಿ ಅವರು ಕೊಡುವ ಗಲ್ಲು ಶಿಕ್ಷೆಯನ್ನು ಅನುಭವಿಸುತ್ತೇನೆ. ಅದಕ್ಕಿಂತ ಹೆಚ್ಚು ಗಲ್ಲು ಶಿಕ್ಷೆಯನ್ನು ಅನುಭವಿಸುತ್ತೇನೆ. ಈ ಜಗತ್ತಿನಲ್ಲಿ ಏನನ್ನಾದರೂ ಎಷ್ಟಾದರೂ ಸಂಪಾದಿಸಿ ಪಡೆಯಬಹುದು. ಆದರೆ ಹೆತ್ತ ತಂದೆ ತಾಯಿಯರನ್ನ ಕಳೆದುಕೊಂಡ ಮೇಲೆ ಮತ್ತೆ ಪಡೆಯಲಾಗದು.